ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಮ್ಮ ಚರಿದು ಬರ್ತಡೇ ಯಾರೆಲ್ಲ ವಿಶ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಚರಿ ಔಟ್ಫಿಟ್ ಬಂದು ಈ ಥರ ಇದೆ ಇವತ್ತಿಂದು. ಆ್ಯಂಡ್ ಮಮ್ಮದಿ ಈ ಥರ ಇವಾಗ ಸ್ಕೂಲ್ಗೆ ಹೋಗಿ ಸೆಲೆಬ್ರೇಷನ್ ಮಾಡ್ತೀವಿ. ವಿಡಿಯೋನ ಆ್ಯಡ್ ಮಾಡ್ತೀನಿ ಇಲ್ಲಿ. ಟೋಟಲ್ ಚರಿ ಬರ್ತಡೇ ಬ್ಲಾಗ್ ಆಗಿರುತ್ತೆ. ಆ್ಯಂಡ್ ಆ್ಯಂಡ್ ಹೋಗೋಕ್ಕಿಂತ ಮುಂಚೆ ಬೆಳಗ್ಗೆ ಬೇಗ ಎದ್ಬಿಟ್ಟು ನಾನು ಸ್ಕೂಲಲ್ಲಿ ಕೇಕ್ ಮತ್ತು ಸ್ವೀಟ್ ಐಟಮ್ಸ್ ಅಲೋವ್ ಇರಲಿಲ್ಲ. ಸೊ ಹಾಗಾಗಿ ನಾವು ಅಲೋವಿನಕ್ಕಿಂತ ನಾವು ಮಕ್ಳಿಗೆ ನಾವೇ ಕೊಡಬಾರ್ದು ಅಂತ. ಸೊ ರೀಸನ್ ನಾನು ಹಣ್ಣಲ್ಲೇ ನಾನು ಕೇಕ್ ಮಾಡೋಕ್ಕೆ ಟ್ರೈ ಮಾಡಿದೆ. ಸೊ ಇಷ್ಟೊಂದು ವಿಡಿಯೋಸ್ ನೋಡಿಬಿಟ್ಟು ನಾನು ಚರಿ ವಿಡಿಯೋಸ್ ನೋಡಿ ಫೈನಲ್ ಆಗಿ ಬೆಳಗ್ಗೆ ಅವಳು ಹೇಳೋಕ್ಕಿಂತ ಮುಂಚೆನೇ ಅದನ್ನು ಟ್ರೈ ಮಾಡಿದೆ. ಆ್ಯಂಡ್ ವಿತ್ ಗ್ಲೌಸ್ ಹಾಕ್ಕೊಂಡು ಮಾಡೋಕ್ಕೆ ಟ್ರೈ ಮಾಡಿದೆ. ಬಟ್ ಅದು ಜರಿಯೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಹಂಗಾಗಿ ರಿಮೂವ್ ಮಾಡಿಬಿಟ್ಟು ಕಟ್ ಮಾಡಿಕೊಂಡು, ಬಟ್ ಅದು ಚಿಕ್ಕದಾಗಿ ಸಿಕ್ಕಿದ್ರಿಂದ ನನಗೆ ಈ ಟೈಮಲ್ಲಿ ಸೀಸನ್ ಅಲ್ವಲ್ಲ, ಸೊ ಹಂಗಾಗಿ ಚಿಕ್ಕದಾಗಿ ಸಿಕ್ತು. ಆ್ಯಂಡ್ ಅದನ್ನೇ ಶೇಪ್ ಮಾಡಿಕೊಂಡು ಟ್ರೈ ಮಾಡಿ ಆ್ಯಂಡ್ ಫೈನಲಿ ಕೇಕ್ ರೆಡಿ ಮಾಡಿದೆ. ಬಟ್ ಸ್ಕೂಲಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದರು ಮಕ್ಕಳು ಆ್ಯಂಡ್ ಟೀಚರ್ಸು. ನಂಗೆ ತುಂಬ ಖುಷಿ ಆಯಿತು. ಅಂದರೆ ಅದಕ್ಕೆ ಹಾಕಿರೋ ಎಫರ್ಟ್ ಕೂಡ ನನಗೆ ವರ್ತ್ ಅನ್ನಿಸ್ತು. ಸೊ ಹಾಗಾಗಿ ಆಚೆ ಕೇಕ್ಕಿನ ಇದು ಬೆಸ್ಟ್ ಅನ್ನಿಸ್ತು, ಬೆಸ್ಟ್ ಆಪ್ಷನ್ ಅನ್ಕೋಬೋದು. ಡೆಕೋರೇಟ್ ನಾವು ಯಾವ ಥರ ಅನ್ನೋದ್ರು ಮಾಡ್ಬೋದು. ಹಣ್ಣು ಇನ್ನೂ ದೊಡ್ಡದಾಗಿದ್ದರೆ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು. ದಿಸ್ ಇಸ್ ದ ಫಸ್ಟ್ ಟೈಮ್ ಅಲ್ವಾ, ಸೊ ನನಗೂ ಯಾವ ಥರ ಮಾಡಬೇಕೇನೋ ಅನ್ನೋದು ಸ್ವಲ್ಪ ಗೊತ್ತಾಗ್ತಿರ್ಲಿಲ್ಲ. ಬಟ್ ಟ್ರೈ ಮಾಡಿದೆ, ಆದಷ್ಟು ಟ್ರೈ ಮಾಡಿ ನಾನು ಪ್ರಿಪೇರ್ ಮಾಡಿದೆ. ಆ್ಯಂಡ್ ನಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೋಬೋದು, ಏನೂ ಅಷ್ಟೊಂದು ಪ್ರಾಬ್ಲಮ್ ಆಗೋಲ್ಲ. ವಿತಿನ್ 10 ಮಿನಿಟ್ಸಲ್ಲಿ ಮಾಡಿರೋದು. ಸಿಪ್ಪೆ ಅಷ್ಟೇ ಕೊರ್ಕೊಳ್ಳೋದಿರುತ್ತಲ್ವ, ಸೊ ಹಂಗಾಗಿ ಬೇಗ ಬೇಗ ಆಗುತ್ತೆ. ಡಿಸೈನ್ ನಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡಿಕೊಂಡ್ರೆ ಬರುತ್ತೆ. ಆಮೇಲೆ ಡೆಕೋರೇಟ್ ವಿತ್ ಫ್ರೂಟ್ಸ್ ಮಾಡಿದ್ದೆ. ಬಿಫೋರ್ ದ್ರಾಕ್ಷಿ ಮತ್ತು ಸ್ಟ್ರಾಬೆರಿ ಇಟ್ಕೊಂಡಿದ್ದೆ. ಸೊ ಹಂಗಾಗಿ ಅದನ್ನು ಡೆಕೋರೇಟ್ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ಮೆಸಪ್ ಆಗಿದೆ. ಆ್ಯಕ್ಚುಲಿ ಒಬ್ಬಳೇ ಅಲ್ವಾ, ಸೊ ಮಾಡೋದ್ರಿಂದ ಅದನ್ನೇನು ಕ್ಲೀನ್ ಮಾಡೋಕ್ಕೆ ಹೋಗಲಿಲ್ಲ. ಫಸ್ಟ್ ಕೇಕ್ ರೆಡಿ ಮಾಡಿಬಿಟ್ಟು ಆಮೇಲೆ ಕ್ಲೀನ್ ಮಾಡೋಣ ಅಂತ ಹೆಂಗಿತ್ತು ಹಂಗೆ ತೋರಿಸ್ತಾ ಇದ್ದೀನಿ. ಫೈನಲ್ ಔಟ್ಪುಟ್ ತೋರಿಸ್ತೀನಿ. ಚೆನ್ನಾಗಿ ಬಂದಿದೆ. ಆ್ಯಂಡ್ ಅದನ್ನು ಕಟ್ ಮಾಡುವಾಗಲೇ ಎಷ್ಟು ಖುಷಿ ಅನ್ನಿಸ್ತು ಗೊತ್ತಾ, ಕೇಕ್ ಕಟ್ ಮಾಡುವಾಗಲೇ ಫೀಲ್ ಹ್ಯಾಪಿ ಅಲ್ವಾ. ಈ ಥರ ಇತ್ತು. ಇದನ್ನು ರೆಡಿ ಮಾಡಿಬಿಟ್ಟು ಬೆಳಗ್ಗೆ ಚರಿಗೋಸ್ಕರ ನಾನು ವೇಟ್ ಮಾಡ್ತಾಯಿದ್ದೆ. ಅವಳು ಮಲಗಿದ್ಲು, ಹೇಗೆ ರಿಯಾಕ್ಷನ್ ಕೊಡ್ತಾಳಂತೆ. ಬಟ್ ಅವಳು ರಿಯಾಕ್ಷನ್ ತೊಗೊಳಕ್ಕೆ ಟ್ರೈ ಮಾಡಿದ್ವಿ, ಬಟ್ ಆಗಲಿಲ್ಲ. ಬಟ್ ರೆಸ್ಪಾನ್ಸ್ ಮಾಡಿದಾಳೆ ನೋಡಿ. ಅಲ್ಲ ಅವಳು ನೋಡು, ಅವಳು ತೋರಿಸು. ಸರಿ ಇದು ಹೆಂಗಿದೆ, ಇಷ್ಟ ಆಯ್ತಾ? ಫೋನಲ್ಲಿ ನೋಡಿದ್ವಲ್ಲ ನಿನ್ನೆ. ಹೆಂಗಿದೆ ಕೇಳು ಅಪ್ಪಂಗೆ. ಕಾಲಲ್ಲಿ ನೋಡಿದ್ವಲ್ಲ ನಾವು. ಚೆನ್ನಾಗಿದ್ದೇನಾ? ನಿಂಗೆ ಇಷ್ಟ ಆಯ್ತಾ? ಇಷ್ಟ ಆಯ್ತಾ? ಸ್ಕೂಲಲ್ಲಿ ಕಟ್ ಅದು ಇಷ್ಟ ಆಯ್ತಾ? ಓಕೆ, ಸ್ಕೂಲಲ್ಲಿ ಕಟ್ ಮಾಡೋಣ. ಓಕೆ, ಮತ್ತೆ ಇಲ್ಲೇ ಹ್ಯಾಪಿ ಬರ್ಡೇ ಮಾಡ್ತಾರೆ. ಇದು ಎಕ್ಸ್ಟ್ರಾ. ಇದು ನಿಂಗೆ ಇಷ್ಟ ಆಯ್ತಾ? ಅವಳಿಗೆ ಮೊದಲು ಮಾಡಿದಾಗ ರೌಂಡ್ ಪೀಸ್ ಮಾಡಬೇಕಾಯ್ತು. ಇದಾ ಕೆಳಗಡೆ ರೌಂಡ್ ಐತೆ, ಮೇಲೆ ಚಾಕಿ ಹಾಕೋಣ ಅದಕ್ಕೊಂದು. ಚಾಕಿ ಕೇಕ್ ಇದಕ್ಕೆ ಸುತ್ತ ಚಾಕಿ ತಂದು ಹಾಕ್ಬೇಕು ಅಲ್ಲ ಮಗಳೇ? ಚಾಕಿ ಮ್ಯಾಮ್ ಬೇಡ ಅಂದಿದ್ದಾರೆ. ಪರವಾಗಿಲ್ಲ, ಹಾಕೋಣ ಅಲ್ಲ ಮಗಳೇ? ಸರಿ. ಹ್ಯಾಪಿ ಬರ್ಡೇ ಟು ಯು ಮಗನೇ. ಸರಿ, ಹ್ಯಾಪಿ ಬರ್ಡೇ ಪಪ್ಪ. ಹೇಳು. ತಲೆ ಬಚ್ಚಿಲ್ಲ ನೀನು ಹೆಂಗಿದ್ರು ಹಂಗೆ ಬಾ. ನನ್ನ ಮಗಳು ಎಷ್ಟು ನೀಟಾಗಿದ್ದಾಳೆ. ಬರ್ಡೇ. ಸರಿ, ಹ್ಯಾಪಿ ಬರ್ಡೇ ಟು ಯು. ಊಟ ಹಬ್ಬದ ಶುಭಾಶಯಗಳು. ಹ್ಯಾಪಿ ಬರ್ಡೇ. ಅಮ್ಮ ಮಾಡಿರೋದು ಅಪ್ಪ ಕೊಡೋದಂತೆ. ಸರಿ, ಹ್ಯಾಪಿ ಬರ್ಡೇ ಮಗಳೇ. ಥ್ಯಾಂಕ್ ಯು ಪಪ್ಪ. ಥ್ಯಾಂಕ್ ಯು ಪಪ್ಪ. ಅಪ್ಪುಗೆ ತಿನ್ಸು. ಓ ಸೂಪರ್ ಚರಿ, ಸೂಪರ್. ಅಪ್ಪುಗೆ ಪಪ್ಪಿ ಆಳ್ ಮುಖ. ನೋ ನೋ ನೋ, ಡೋಂಟ್ ಟಚ್. ಸ್ಟ್ರಾಬೆರಿ ತಿಂತೀಯಾ? ಇಲ್ಲಿ ಒಂದು ಸರ್ತಿ ಕಡೆ ತಿರುಗಿಸಿ ಕೇಕ್ನ. ಯಾಯ್, ಥ್ಯಾಂಕ್ ಯು. ಸರಿ, ಹ್ಯಾಪಿ ಬರ್ಡೇ ಟು ಯು. ಥ್ಯಾಂಕ್ ಯು ಅಂತೇಳು. ಥ್ಯಾಂಕ್ ಯು ಮಮ್ಮ. ಥ್ಯಾಂಕ್ ಯು ಅಮ್ಮ.
ಸೊ ಆಫ್ಟರ್ ದ ಕೇಕ್ ಎಲ್ಲ ಅವ್ರಿಗೆ ಸರ್ಪ್ರೈಸ್ ಮಾಡಿಬಿಟ್ಟು ನೆಕ್ಸ್ಟ್ ದೇವಸ್ಥಾನಕ್ಕೆ ಹೊರಟ್ವಿ. ಇದು ನಮ್ಮ ಮನೆ ಹತ್ರ ಇರೋದು. ನಾನು ಎಲ್ಲ ವಿಡಿಯೋದಲ್ಲೂ ಈ ದೇವಸ್ಥಾನದ ಬಗ್ಗೆ ಹೇಳಿದ್ದೀನಿ ಆ್ಯಂಡ್ ತೋರಿಸಿದ್ದೀನಿ ಕೂಡ. ಹೋದ ವರ್ಷವೂ ಇದೇ ದೇವಸ್ಥಾನಕ್ಕೆ ಹೋಗಿದ್ವಿ ಆ್ಯಂಡ್ ಪಾಸಿಟಿವ್ ವೈಬ್ಸ್ ಇರುತ್ತೆ. ಸೊ ಹಾಗಾಗಿ ಚೆನ್ನಾಗಿದೆ ದೇವಸ್ಥಾನ ಆ್ಯಂಡ್ ಪಾಸಿಟಿವ್ ಫೀಲ್ ಬರೋದಂತ ನಾವು ಪದೇ ಪದೇ ಇದೇ ದೇವಸ್ಥಾನಕ್ಕೆ ಹೋಗ್ತೀವಿ. ಆ್ಯಂಡ್ ಏನಕ್ಕೆ ಇದೇ ದೇವಸ್ಥಾನ ತೋರಿಸ್ತೀವಿ ಅಂದರೆ ಮನೆ ಹತ್ರ ಇದೆ ಆ್ಯಂಡ್ ಚೆನ್ನಾಗಿದೆ ನೇಚರ್ ಬಗ್ಗೆ. ಏನಪ್ಪ ಮನೆ ಹತ್ರ ಬಂದಿದ್ದೀವಿ ಬಾ. ಜಸ್ಟ್ ಸ್ನಾನ ಮಾಡಿ ಬಂದಿದ್ದೀವಿ ಬಾ. ಸರಿ ಮೇಲೆ ಕ್ಯಾಟ್ ಇರುತ್ತೆ ನೋಡಿ. ಚರಿಗೆ ಅವ್ರ ಅಜ್ಜ ತೊಗೊಬಂದಿದ್ದು ಡ್ರೆಸ್ ಬೇಕಾಗಿತ್ತಂತೆ. ಹೊಸ ಡ್ರೆಸ್ ಇಷ್ಟ ಆಗಲಿಲ್ವಾ ಅದು? ಇದು ಬರ್ತಡೇ ಡ್ರೆಸ್ಸು. ಆ ಡ್ರೆಸ್ ಹಾಕೋಬೇಕು ತಾನೆ ಸ್ಕೂಲ್ಗೆ. ಸರಿ ಬಾ. ಓಹೋ ಸುಬ್ಬಿ. ಟೆಂಪಲಿಂದ ಡೈರೆಕ್ಟ್ ಸ್ಕೂಲ್ಗೆ ಹೋದ್ವಿ. ಸ್ಕೂಲಲ್ಲಿ ಸೆಲೆಬ್ರೇಷನ್ ಮಾಡೋಣ ಅಂತ ಆ್ಯಂಡ್ ಅವರು ಅಲೋ ಮಾಡಿದರು ನಮಗೆ ಮಾಡೋಕ್ಕೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಇಲ್ಲಿಂದ ನಾನು ಟೀಚರ್ಸ್ಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ ಪರ್ಮಿಷನ್ ಕೊಟ್ಟಿದ್ದಕ್ಕೆ. ಆ್ಯಂಡ್ ಚರಿಯರ್ ಪಾಪ ಏನು ಬಂದಿರಲಿಲ್ಲ, ಸೊ ಕೆಲಸ ಇತ್ತು ಅಂತ ಅವ್ರು ಹೊರಟೋಗ್ಬಿಟ್ರು. ನಾನೇ ಅದನ್ನು ಕ್ಯಾರಿ ಮಾಡಿಬಿಟ್ಟು ಕೇಕ್ ಕಟಿಂಗ್ ಮತ್ತು ಗಿಫ್ಟ್ ಏನು ಕೊಡೋದಿತ್ತು ಅದನ್ನೆಲ್ಲ ಕೊಟ್ಬಿಟ್ಟು ಬಂದೆ ಸ್ಕೂಲಿಂದ. ಸೊ ಮಕ್ಕಳೆಲ್ಲ ಹೇಗೆ ಎಂಜಾಯ್ ಮಾಡ್ತಾರೆ, ಈಗ ಸೆಲೆಬ್ರೇಷನ್ ಮಾಡ್ತಾರೆ ಅನ್ನೋದು ಈ ವಿಡಿಯೋದಲ್ಲಿರುತ್ತೆ. ಆ್ಯಂಡ್ ಅವರು ಹ್ಯಾಪಿ ಬರ್ತ್ಡೇ ಅಂತ ಒಂದು ಸಾಂಗ್ ಪ್ಲೇ ಮಾಡ್ತಾರೆ. ಗೊತ್ತಿಲ್ಲ, ಕಾಪಿ ರೈಟ್ಸ್ ಬಂದರೆ ಕಟ್ ಆಗುತ್ತೆ. ಇನ್ ಕೇಸ್ ಇಲ್ಲ ಅಂದರೆ ಅದು ಕಂಟಿನ್ಯೂ ಆಗುತ್ತೆ. ನೋಡಿ ಎಂಜಾಯ್ ಮಾಡಿ. ಆಯ್ತು ಹೋಗು ಹೋಗು ಹೋಗು. ಅಲ್ಲಿ ನಿತ್ಕೊ. ಅಲ್ಲಿ ಇಟ್ಕೋಬೇಕು. ಗುಡ್ಗಳು ಅಲ್ಲಿ ಇಲ್ಲಿ ಮಾನ್ ಕೊಟ್ಟು ಹೊಡಿತಾರೆ. ಸರಿ ಮಾಲಿ ಕ್ಲಾಪ್ ಮಾಡು ಕ್ಲಾಪ್ ಮಾಡು. Charvi has completed 3 years. Okay? Now we will clap 3 times. 1, 2, 3. ಸರಿ ಇಲ್ಲಿ ನೋಡಿ. The Bluetooth device is ready to pair.
ಇಲ್ಲ ಬರುತ್ತೆ ಓಕೆ ಓಕೆ ವೆಯ್ಟ್ ವಿಹಾನ ಲಾಸ್ಟ್ ಅಲ್ಲಿ ಕೊಡ್ತಾರೆ 1 ನಿಮಿಷ ಕೊಟ್ಬಿಡಿ ಆಯ್ತಾ ಅಯ್ಯೋ ಏನಾಯ್ತು ಅವಳು ಕೊಟ್ಟಿಲ್ಲ ಕೊಡ್ತೀನಿ ತಗೋ ಅವ್ನು ಮುಂದೆ ಬಂದ ಅದಕ್ಕೆ ಅವನಿಗೆ ಫಸ್ಟ್ ಕೊಟ್ಟೆ ಬಂದ್ಬಿಡು ಎಷ್ಟು ಸಿಕ್ತು ಅವ್ಳು ಕೊಟ್ಟರೆ ಸಾಕು. ಆಯಿತು ಕೊಡು ಕೊಡು. ಹಾಂ ಬಾಯ್ಸ್ ಕಡಿಮೆ ಇದ್ದಾರೆ ಅಂತ. ಹಾಂ ಕಲರ್ ಮಿಕ್ಸ್ ಇದೆ ಮ್ಯಾಮ್. ಹಾಂ ಕೊಡಿ ಕೊಡಿ. ನಿನ್ನ ಫ್ರೆಂಡ್ ಕೊಡು. ಅಲ್ಲಿ ನಿನ್ನ ಪರ್ಣಿಕಾ ಕೊಡು. ಪರ್ಣಿಕಾ ಕೊಡು ಮಕ್ಕಳು. ಸೂಪರ್. ಆಮೇಲೆ ಎಕ್ಸ್ಚೇಂಜ್ ಮಾಡಿಕೊಡ್ರಿ ಕಲರ್ನ. ಇಲ್ಲಿದೆ ಚರಿ, ಅಮ್ಮನ ಹತ್ರ ಇದೆ ನಿಂದು. ಅದು ಕೊಡು, ಅದು ಕೊಡು. ಹಾಂ ನಾನು ಹಿಡ್ಕೊತೀನಿ, ಕೊಡು. ನಿನ್ನ ಫ್ರೆಂಡ್ಸಿಗೆ ಕೊಡು. ನಾನು ಚರಿ ಸ್ಕೂಲ್ಗೆ ಹೋಗಿದ್ವಿ. ಅವ್ರ ಸ್ಕೂಲ್ಗೆ ಎಲ್ಲರಿಗೂ ಏನು ಮಾಡಿದ್ವಿ? ಗಿಫ್ಟ್ ಕೊಟ್ವಿ. ಯಾವ ಥರ ತೋರಿಸಿ? ಓ ಮೈ ಗಾಡ್, ಚರಿ ಈ ಥರ ಗಿಫ್ಟ್ ಕೊಟ್ಲ ಅಂತ. ಯಾರಿಗೆ ಕೊಟ್ಟಮ್ಮ? ಯಾರಿಗೆ ಕೊಟ್ಟೆ? ನಿಂಗೆ ನೀನೇ. ಅವಳೆ ಕೊಟ್ಲ ಗಿಫ್ಟ್. ನಿಮ್ಮ ಫ್ರೆಂಡ್ಸಿಗೆ ಕೊಡಲಿಲ್ವಾ? ಎಲ್ಲಿ ಕೊಟ್ಟಿಲ್ಲ ನೀನು? ಫ್ರೆಂಡ್ಸ್ಗೆ ಕೊಟ್ಟಿಲ್ಲ ಮಗನೇ. ಕೊಟ್ಟ. ಹೆಂಗೆ, ಹ್ಯಾಪಿನಾ? ಇಷ್ಟ ಆಯ್ತಾ ನಿಮಗೆ? ಮತ್ತೆ ನಾಳೆ ಎಲ್ಲಿ ಹೋಗೋಣ? ಮೋಕ್ಷ ಮನೆಗೆ ಹೋಗೋಣ. ಮೋಕ್ಷ ಗೊತ್ತಿಲ್ಲ ಮಗನ ಬರ್ತಡೆ ಇಲ್ಲ ಅಂತ. ನಾವೇ ಹೋಗೋಣ. ಈಗ ಬೇಕಂತೆ ಮೋಕ್ಷ. ಬೈಕಲ್ಲಿ ಬಂದ್ಲ? ಏನಂತ ಕರಿತೀನಿ ಮೋಕ್ಷನ? ಏನಕ್ಕೆ ಕರಿತಾ ಇದೆಯಾ ಅವಳನ್ನ? ಮೋಕ್ಷನ ಏನಕ್ಕೆ ಕರಿತಿದ್ದೀರಾ? ಕೇಕ್ ಹೆಂಗಿತ್ತು? ಅಮ್ಮ ಮಾಡಿದ ಕೇಕು ಸ್ಕೂಲಲ್ಲಿ ತಿಂದಲ್ಲ, ಹೆಂಗಿತ್ತು ಅಮ್ಮ ಮಾಡಿದ್ದು ಕೇಕು? ಹಂಗೆಲ್ಲ ಮಾಡಬಾರ್ದು. ಹೊಸ ಬಟ್ಟೆ ಇದ್ದರೂ ಹೊಸ ಬಟ್ಟೆ ಹಾಕೊಳ್ಳಿಲ್ವಲ್ಲ ಚರಿ ನೀನು? ಹಾಕ್ಕೊಂಡ್ಲು. ಇದು ನೋಡಿದ ತಕ್ಷಣ ತೆಗೆದು ಮತ್ತೆ ಅದನ್ನ ಹಾಕ್ಕೊಂಡ್ಲು. ಒಳಗೆ ಬಾಟಮಲ್ಲಿ ಅದೇ ಐತೆ ಹೊಸ ಡ್ರೆಸ್. ಹಂಗೆಲ್ಲ ತಿನ್ನೋದೆಲ್ಲ ವಿಡಿಯೋ ಮಾಡಬಾರ್ದು ಅಂತ ನೀನೇ ಹೇಳ್ತೀಯಾ? ಇವಾಗ ವಿಡಿಯೋ ಮಾಡ್ತಿದ್ಯಾ? ಸರಿ, ತಿನ್ನೋದೆಲ್ಲ ಮಾಡಬಾರ್ದಂತೆ. ಥ್ಯಾಂಕ್ ಯು ಯಾರೆಲ್ಲ ಚರಿಗೆ ಬರ್ತಡೆಗೆ ವಿಶ್ ಮಾಡಿದ್ದೀರಾ. ಸೆಕೆಂಡ್ ಟೈಮ್ ಹೇಳ್ತಾ ಇದ್ದೀನಿ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಚಾನಲ್ನ ಮರಿದೇನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಈಸಿಯಾಗಿ ಸಿಗುತ್ತೆ. ಎಲ್ಲರಿಗಿನ ಮೊದಲು ನೀವೇ ವಿಡಿಯೋನ ನೋಡ್ಬೋದು ಅಲ್ವಾ ಚರಿಮಾ? ಹೇಗೆ ಕಾಣಿಸ್ತಾ ಇದ್ದೀನಿ? ನನಗೆ ಈ ಕಲರ್ ಕಾಂಪ್ಲಿಮೆಂಟ್ ಚೆನ್ನಾಗಿ ಕಾಣಿಸ್ತಾ. ನಾನು ಕೊಡಲ್ಲ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಇದೇ ಥರ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಆ್ಯಂಡ್ ದಿಸ್ ಇಸ್ ದ ನೆಕ್ಸ್ಟ್ ವಿಡಿಯೋ. ವೆಯ್ಟ್ ಮಾಡಿ. ಅಪ್ಡೇಟ್ ಟುಮಾರೋ ಆ್ಯಂಡ್ ಆಫ್ಟರ್ ಟುಮಾರೋ. ಆ್ಯಂಡ್ ಸಿ ಆನ್ ದ ಬ್ಲಾಗ್ ಆ್ಯಂಡ್ ಎಂಜಾಯ್ ಮಾಡಿ ವಿಡಿಯೋನ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನನ್ನ ಮಗಳ ಬರ್ತಡೆಗೆ ಯಾರೆಲ್ಲ ವಿಶ್ ಮಾಡಿದ್ದೀರಾ, ಸಪೋರ್ಟ್ ಮಾಡ್ತಾಯಿದ್ದೀರಾ, ಹೀಗೆ ಸಪೋರ್ಟಿವ್ ಆಗಿರಿ. ಆ್ಯಂಡ್ ಮರಿದೇನೆ ಸಬ್ಸ್ಕ್ರೈಬ್ ಮಾಡಿ. ಫ್ಯಾಮಿಲಿ, ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು. ಸೆಲೆಬ್ರೇಷನ್ ವಿಡಿಯೋ ನೆಕ್ಸ್ಟ್ ಪಾರ್ಟಲ್ಲಿ ಬರುತ್ತೆ. ಆ್ಯಂಡ್ ಥ್ಯಾಂಕ್ ಯು.